ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಪಾಕಿಸ್ತಾನ ಹಾಗೂ ಚೈನಾಗಳಿಗೆ UNSC ಒಂದು ಶಾಕ್ ಅನ್ನು ಕೊಟ್ಟಿದೆ. ಭಾರತದ ಮೇಲೆ ನಡೆದ 2 ದಾಳಿಗಳ ಹಿಂದೆ ಪಾಕಿಸ್ತಾನದ ಉಗ್ರ ಸಂಘಟನೆಗಳೇ ಇವೆ ಅನ್ನೋದನ್ನ UNSC ಒಪ್ಪಿಕೊಂಡಿದೆ. ಹಾಗೆ ಬಲೂಚಿಸ್ತಾನದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಾ ಇರೋ ಲಿಬರೇಷನ್ ಫ್ರಂಟ್ ಅನ್ನ ಉಗ್ರ ಸಂಘಟನೆ ಅಂತ ಘೋಷಿಸಿ ಅನ್ನೋ ಪಾಕಿಸ್ತಾನ ಹಾಗೂ ಚೈನಾದ ಒತ್ತಾಯಗಳು ಕಸದ ಬುಟ್ಟಿ ಸೇರಿವೆ. ಮಜಾ ಅಂದ್ರೆ ಇಲ್ಲಿ ಅಮೆರಿಕಾನೇ ಪಾಕಿಸ್ತಾನದ ಕೈ ಬಿಟ್ಟಿದೆ. ಫ್ರಾನ್ಸ್, UK, ಅಮೆರಿಕಾಗಳು ಬಲೂಚಿಸ್ತಾನದ ಸ್ವಾತಂತ್ರ್ಯ ಹೋರಾಟಗಾರರ ಪರ ವಿಟೋ ಪ್ರಯೋಗ ಮಾಡಿವೆ. ಇದು ಪಾಕಿಸ್ತಾನವನ್ನ ಮತ್ತೆ FATF ಗ್ರೇ ಲಿಸ್ಟ್ಗೆ ಸೇರುವ ಆತಂಕಕ್ಕೆ ದೂಡ್ತಾ ಇದೆ. ಹಾಗಾದ್ರೆ UNSC ಸದಸ್ಯತ್ವ ಇದ್ದು ಕಾಯಂ ಸದಸ್ಯತ್ವ ಹೊಂದಿರೋ ದೇಶದ ಬೆಂಬಲ ಇದ್ದು ಕೂಡ ಪಾಕಿಸ್ತಾನ ಅಲ್ಲಿ ಮುಖಭಂಗವನ್ನ ಅನುಭವಿಸಬೇಕಾಗಿ ಬಂದಿರೋದು ಯಾಕೆ? ಅಲ್ಲಿ ಭಾರತ ಪಾಕ್ ಮತ್ತು ಚೈನಾ ಪ್ರಯತ್ನಗಳನ್ನ ಮಣ್ಣು ಪಾಲು ಮಾಡಿದ್ದು ಹೇಗೆ? ಬನ್ನಿ ನೋಡೋಣ. ಗೆಳೆಯರೆ, ಭಾರತ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯತ್ವಕ್ಕಾಗಿ ಸಾಕಷ್ಟು ವರ್ಷಗಳಿಂದ ಪ್ರಯತ್ನ ಪಡ್ತಾ ಇದೆ. ಆದರೆ ಅದು ಇದುವರೆಗೆ ಸಾಧ್ಯ ಆಗಿಲ್ಲ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯತ್ವ ಇದ್ರೆ ಜಾಗತಿಕ ರಾಜಕಾರಣದಲ್ಲಿ ನಿರ್ಧಾರಗಳನ್ನು ತಗೊಳ್ಳೋ ಶಕ್ತಿ ಬರುತ್ತೆ, ದೇಶಕ್ಕೆ ದೊಡ್ಡ ಬಲ ಬಂದ ಹಾಗಾಗತ್ತೆ. ಇನ್ನು ಭಾರತಕ್ಕೆ ಕಾಯಂ ಸದಸ್ಯತ್ವ ಸಿಗೋದಕ್ಕೆ ನಾವು ಸಹಾಯ ಮಾಡ್ತೀವಿ, ಬೆಂಬಲ ಕೊಡ್ತೀವಿ ಅಂತ ಚೈನಾನ ಹೊರತುಪಡಿಸಿ ಉಳಿದ ಅಷ್ಟೂ ಕಾಯಂ ಸದಸ್ಯ ದೇಶಗಳು ಮಾತಾಡುತ್ತವಾದರೂ ಅಲ್ಲಿನ 5 ದೇಶಗಳಿಗಿರೋ ಕಾಯಂ ಸದಸ್ಯತ್ವವನ್ನ ಇನ್ನಿತರ ದೇಶಗಳಿಗೆ ವಿಸ್ತರಿಸೋದು ಆ 5 ಜನರಲ್ಲಿ ಯಾರಿಗೂ ಇಷ್ಟ ಇಲ್ಲ. ಹಿಂಗಾಗಿ ಭಾರತಕ್ಕೆ ಕಾಯಂ ಸದಸ್ಯತ್ವ ಸಿಗುವ ಕಾಲ ಇನ್ನೂ ಕೂಡ ಕೂಡಿ ಬಂದಿಲ್ಲ. ಈ ನಡುವೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಈಗ ಭಾರತಕ್ಕೆ ಅನುಕೂಲವಾಗುವ ಮತ್ತು ಪಾಕಿಸ್ತಾನದ ಎಲ್ಲ ನರೇಟಿವ್ಗಳನ್ನು ಚಿನ್ನ ಭಿನ್ನ ಮಾಡುವಂತಹ ನಿರ್ಧಾರವನ್ನು ಕೈಗೊಂಡಿದೆ. ಅಲ್ಲಿನ 1267 ಕಮಿಟಿ ಭಾರತದ ದೆಹಲಿಯ ಮೇಲೆ ನಡೆದ ಬಾಂಬ್ ದಾಳಿಯ ಹಿಂದೆ ಪಾಕ್ ಮೂಲದ ಜೈಷ್ ಸಂಘಟನೆ ಇದೆ ಅನ್ನೋ ಭಾರತದ ಆರೋಪಗಳನ್ನು ಒಪ್ಪಿಕೊಂಡಿದೆ. ಹೌದು, ಅದು ಜೈಷ್ ಇ ಮೊಹಮ್ಮದ್ ಮಾಡಿರೋ ದಾಳಿನೇ ಅಂತ ಆ ಕಮಿಟಿ ಹೇಳಿದೆ. ಹಾಗೆ ಪಹಲ್ಗಾಮ್ ಅಲ್ಲಿ ಪ್ರವಾಸಿಗರ ಮೇಲೆ ನಡೆದ ದಾಳಿಯ ಹಿಂದೆ ಪಾಕಿಸ್ತಾನದ ಲಷ್ಕರ್ ಎ ತೈಬಾದ ಅಂಗಸಂಸ್ಥೆ TRF ಇದೆ ಅನ್ನೋದನ್ನು ಕೂಡ 1267 ಕಮಿಟಿ ಒಪ್ಪಿದೆ. ಗೆಳೆಯರೆ, ಇಲ್ಲಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಈ ಕಮಿಟಿ ಭಾರತದ ಮೇಲೆ ದಾಳಿ ಮಾಡಿದವರು ಯಾರು ಅನ್ನೋದನ್ನ ಹೇಳೋದ್ರಿಂದ ಏನಾಗುತ್ತೆ ಅನ್ನೋದನ್ನ ನೋಡೋ ಮೊದಲು ನಿಮಗೆ ಈ 1267 ಕಮಿಟಿಯ ಬಗ್ಗೆ ಕೂಡ ಒಂದು ಸ್ವಲ್ಪ ಹೇಳ್ಬಿಡ್ತೀನಿ ಕೇಳಿ. 1267 ಕಮಿಟಿ ಅನ್ನೋದು ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ನ ಒಂದು ಸಮಿತಿ. ಇದನ್ನ 1999ರಲ್ಲಿ 1267 ರೆಸೊಲ್ಯೂಷನ್ ಮೂಲಕ ಸ್ಥಾಪಿಸಲಾಯಿತು. ಹೀಗಾಗಿ ಇದನ್ನ ಅದೇ ಹೆಸರಿನಿಂದ ಕರೀತಾರೆ. ಈ ಕಮಿಟಿಯನ್ನ ಅಲ್ ಖೈದಾ ಮತ್ತು ತಾಲಿಬಾನ್ ಸಂಬಂಧಿತ ವ್ಯಕ್ತಿಗಳು ಹಾಗೂ ಸಂಸ್ಥೆಗಳ ಮೇಲೆ ನಿರ್ಬಂಧಗಳನ್ನು ಜಾರಿಗೊಳಿಸುವುದಕ್ಕೆ ಅಂತಲೇ ರಚಿಸಲಾಯಿತು. ಆ ನಂತರ 2011 ಮತ್ತು 2015ರಲ್ಲಿ ಈ ಕಮಿಟಿಯ ಕಾರ್ಯಕ್ಷೇತ್ರವನ್ನು ವಿಸ್ತರಿಸಲಾಯಿತು. ಈಗ ಇದು ಐಸಿಸ್ ಹಾಗೂ ಅಲ್ ಖೈದಾ ಮತ್ತು ಅವುಗಳಿಗೆ ಸಂಬಂಧಪಟ್ಟ ವ್ಯಕ್ತಿಗಳು, ಗುಂಪುಗಳು, ಅವುಗಳ ಜೊತೆ ಸಂಬಂಧವನ್ನು ಹೊಂದಿರುವ ಇನ್ನಿತರ ಉಗ್ರ ಸಂಘಟನೆಗಳು, ಉದ್ಯಮಗಳು ಮತ್ತು ಘಟಕಗಳ ವಿರುದ್ಧ ನಿರ್ಬಂಧಗಳನ್ನು ವಿಧಿಸುವ ಕೆಲಸವನ್ನ ನಿರ್ವಹಿಸುತ್ತೆ. ಇದು ಅಲ್ ಖೈದಾ, ಐಸಿಸ್ ಮುಂತಾದ ಉಗ್ರ ಸಂಘಟನೆಗಳು, ಆ ಉಗ್ರ ಸಂಘಟನೆಗಳ ವ್ಯಕ್ತಿಗಳ ಆಸ್ತಿಪಾಸ್ತಿಗಳನ್ನ ಫ್ರೀಸ್ ಮಾಡೋದು, ಪ್ರಯಾಣ ನಿರ್ಬಂಧ ಮತ್ತು ಶಸ್ತ್ರಾಸ್ತ್ರ ನಿಷೇಧಗಳಂತ ನಿರ್ಬಂಧಗಳನ್ನ ಇದು ಜಾರಿಗೊಳಿಸುತ್ತೆ. ಈ ಸಮಿತಿ UN ಸೆಕ್ಯೂರಿಟಿ ಕೌನ್ಸಿಲ್ನ ಎಲ್ಲ 15 ಸದಸ್ಯರನ್ನ ಒಳಗೊಂಡಿದ್ದು ನಿರ್ಧಾರಗಳನ್ನ ಸರ್ವಾನುಮತದಿಂದ ತೆಗೆದುಕೊಳ್ಳಲಾಗುತ್ತೆ. ಡೆನ್ಮಾರ್ಕ್ನ ಕ್ರಿಸ್ಟಿನಾ ಮಾರ್ಕಸ್ ಲ್ಯಾಸನ್ ಈ ಕಮಿಟಿಯ ಅಧ್ಯಕ್ಷರಾಗಿದ್ದಾರೆ. ಪ್ರತಿ ವರ್ಷ ಇದರ ಅಧ್ಯಕ್ಷರು ಬದಲಾಗ್ತಾರೆ. ಈ ಆಯ್ಕೆ ಕಳೆದ ವರ್ಷದ್ದು 2026ರಲ್ಲಿ ಇನ್ನು ಆ ಸಮಿತಿಯ ಹೊಸ ಅಧ್ಯಕ್ಷರ ಆಯ್ಕೆ ನಡಿಬೇಕಿದೆ. ಇನ್ನು ಈ ಸಮಿತಿ ಭಯೋತ್ಪಾದನೆಯ ವಿರುದ್ಧ ಜಾಗತಿಕ ಪ್ರಯತ್ನಗಳ ಭಾಗ ಆಗಿದ್ದು ಭಯೋತ್ಪಾದಕ ಗುಂಪುಗಳ ಮೇಲೆ ನಿಗಾ ಇರಿಸುವುದು, ಅವುಗಳ ವಿರುದ್ಧ ನಿರ್ಬಂಧಗಳನ್ನು ಜಾರಿ ಮಾಡೋ ಜವಾಬ್ದಾರಿಯನ್ನ ಇದು ನಿರ್ವಹಿಸುತ್ತೆ. ಈಗ ಈ ಸಮಿತಿಯ 37ನೇ ವರದಿಯಲ್ಲಿ ಪಾಕಿಸ್ತಾನದ 2 ಉಗ್ರ ಸಂಘಟನೆಗಳನ್ನ ಉಲ್ಲೇಖಿಸಲಾಗಿದೆ ಮತ್ತು ಈ ಉಲ್ಲೇಖ ಇಷ್ಟು ದಿನ ಪಾಕಿಸ್ತಾನ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗೆ ಸುಳ್ಳು ಹೇಳಿಕೊಂಡು ಬರ್ತಾ ಇತ್ತು, FATFಗೆ ಕೂಡ ಲಿಖಿತ ಮಾಹಿತಿಯಲ್ಲಿ ಸುಳ್ಳನ್ನೇ ಹೇಳಿತ್ತು ಅನ್ನೋ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ ಮತ್ತು ಪಾಕಿಸ್ತಾನದ ಮೇಲೆ ಮತ್ತೆ FATFನ ಕತ್ತಿ ತೂಗೋದಕ್ಕೆ ಇದು ಕಾರಣ ಕೂಡ ಆಗತ್ತೆ. ಗೆಳೆಯರೆ, ನಿಮಗೆ ಗೊತ್ತಲ್ಲ, ಪಹಲ್ಗಾಮ್ ಮೇಲೆ ಉಗ್ರರ ದಾಳಿ ಆಯಿತು. ಅದನ್ನು ಮಾಡಿದ್ದು ನಾವೇ ಅಂತ ಅಲ್ಲಿನ TRF ಅಂದ್ರೆ ರೆಸಿಸ್ಟೆನ್ಸ್ ಫ್ರಂಟ್ ಅನ್ನೋ ಉಗ್ರ ಸಂಘಟನೆಯೊಂದು ಹೇಳ್ಕೊಳ್ತು. ಆ ನಂತರ ಭಾರತ ಕಠಿಣ ಕ್ರಮಗಳನ್ನು ತಗೊಳ್ಳುತ್ತೆ ಅನ್ನೋದು ಗೊತ್ತಾದ ಮೇಲೆ, ಆ ದಾಳಿಗೆ ಪಾಕಿಸ್ತಾನ ಹೊಣೆ ಹೊರಬೇಕಾಗತ್ತೆ ಅನ್ನೋದು ಖಚಿತವಾದ ಮೇಲೆ TRF ತನ್ನ ಟ್ವೀಟ್ ಅನ್ನ ಅಳಿಸಿ ಹಾಕ್ತು. ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ಕೊಳ್ತು. ಆದ್ರೆ ಈ ದಾಳಿಯ ಹಿಂದೆ ಲಷ್ಕರ್ ಎ ತೈಬಾದ ಕೈವಾಡ ಇದೆ ಅನ್ನೋದನ್ನ ಭಾರತ ಖಚಿತ ದನಿಯಲ್ಲಿ ಹೇಳಿದ್ದು ಮಾತ್ರ ಅಲ್ಲ, ಈ TRF ಅನ್ನೋದು ಲಷ್ಕರ್ನ ಅಂಗಸಂಸ್ಥೆ ಅನ್ನೋದನ್ನ ಕೂಡ ಹೇಳ್ತು. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಲಷ್ಕರ್ನ ಅಡ್ಡೆಗಳ ಮೇಲೆ ಡ್ರೋನ್ ಹಾಗೂ ಮಿಸೈಲ್ ದಾಳಿಯನ್ನು ಕೂಡ ಭಾರತ ಮಾಡಿತು. ಇನ್ನು ಇದಾದ ನಂತರ
ದೆಹಲಿಯ ಕೆಂಪುಕೋಟೆ ಬಳಿ ಡಾಕ್ಟರ್ ಸಿಂಡಿಕೇಟ್ ಸದಸ್ಯನೊಬ್ಬ ಸ್ಫೋಟಕಗಳನ್ನು ತುಂಬಿದ್ದ ಕಾರಲ್ಲಿ ತನ್ನನ್ನು ತಾನು ಸ್ಫೋಟಿಸಿಕೊಂಡ ನೋಡಿ. ಆ ಘಟನೆಯ ತನಿಖೆ ನಡೆಸಿದ್ದ ಭಾರತೀಯ ಏಜೆನ್ಸಿಗಳು ಅದರ ಹಿಂದೆ ಕೂಡ ಪಾಕಿಸ್ತಾನದ ಜೈಷ್ ಎ ಮೊಹಮ್ಮದ್ ಇರೋ ಬಗ್ಗೆ ಬೆಳಕನ್ನು ಚೆಲ್ಲಿತು. ಜೈಷ್ ಕಾಶ್ಮೀರದಲ್ಲಿ ಹಾಗೂ ಭಾರತದ ಇನ್ನಿತರ ಕಡೆಗಳಲ್ಲಿ ಸಿದ್ಧಪಡಿಸಿದ್ದ ವೈಟ್ ಕಾಲರ್ ಉಗ್ರರ ತಂಡ ಕೂಡ ಪೊಲೀಸರ ಬಲೆಗೆ ಬಿತ್ತು. ಇನ್ನು ಈ ಜೈಷ್ ಎ ಮೊಹಮ್ಮದ್ಗೆ ಅಲ್ ಖೈದಾ ಜೊತೆ ನೇರ ಸಂಪರ್ಕಗಳಿವೆ. ಲಷ್ಕರ್ ಕೂಡ ಅಲ್ ಖೈದಾದ ಜೊತೆ ಸಂಪರ್ಕಗಳನ್ನು ಹೊಂದಿದೆ. ಹಾಗೆ ಜೈಷ್ ಅನ್ನೋದು ಇತ್ತೀಚೆಗೆ ಮಹಿಳಾ ಸ್ಕ್ವಾಡ್ ಅನ್ನು ಕೂಡ ಸಿದ್ಧಪಡಿಸ್ತಾ ಇದೆ. ಡಾಕ್ಟರ್ ಸಿಂಡಿಕೇಟ್ ಅಲ್ಲಿ ಕೂಡ ಜೈಷ್ನ ಮಹಿಳಾ ಸ್ಕ್ವಾಡ್ನ ಸದಸ್ಯೆಯೊಬ್ಬಳು ಭಾಗಿಯಾಗಿದ್ಲು ಅನ್ನೋದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಕೂಡ ಭಾರತ ಇಲ್ಲಿ ಪ್ರಸ್ತುತಪಡಿಸಿತು. ಇನ್ನು ಪಾಕಿಸ್ತಾನ, ಜೈಷ್ ಹಾಗೂ ಲಷ್ಕರ್ ಎರಡೂ ಸಂಘಟನೆಗಳು ನಮ್ಮಲ್ಲಿ ಆಕ್ಟಿವ್ ಆಗಿಲ್ಲ ಅನ್ನೋ ಮಾತನ್ನ ಪದೇ ಪದೇ ಸಾಕಷ್ಟು ವರ್ಷಗಳಿಂದ ಹೇಳಿಕೊಂಡು ಬರ್ತಾ ಇದೆ. ಅವರ ಮೇಲೆ ನಾವು ನಿರ್ಬಂಧಗಳನ್ನು ಹೇರಿದ್ದೀವಿ. ಆ ಸಂಘಟನೆಗಳಿಗೆ ಇನ್ಆಕ್ಟಿವ್ ಆಗಿವೆ. ಭಯೋತ್ಪಾದಕ ಸಂಘಟನೆಗಳಿಗೆ ಹಣಕಾಸು ಸಿಗದ ಹಾಗೆ ನಾವು ನೋಡ್ಕೊಳ್ತಾ ಇದ್ದೀವಿ. ಮನಿ ಲ್ಯಾಂಡ್ರಿಂಗ್ ನಮ್ಮಲ್ಲಿಲ್ಲ. ಹೀಗೆಲ್ಲ ಪಾಕಿಸ್ತಾನ ಜಗತ್ತಿಗೆ ಹೇಳ್ತಾ ಬರ್ತಾ ಇರೋದು ಅಷ್ಟೇ ಅಲ್ಲ, FATF ಅಂದರೆ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ಗೆ ಕೂಡ ಇದೇ ಮಾಹಿತಿಯನ್ನು ಲಿಖಿತ ರೂಪದಲ್ಲೂ ಪಾಕಿಸ್ತಾನ ಕೊಟ್ಟಿದೆ. ಆದರೆ ಈಗ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ 1267 ಕಮಿಟಿಯ ವರದಿಯಲ್ಲಿ ಈ ಎರಡೂ ಪಾಕ್ ಮೂಲದ ಉಗ್ರ ಸಂಘಟನೆಗಳು ಆಕ್ಟಿವ್ ಆಗಿವೆ ಅನ್ನೋದು ಗೊತ್ತಾಗ್ತಾ ಇದೆಯಲ್ಲ, ಇದು ಪಾಕ್ ಇಷ್ಟು ದಿನ ಜಗತ್ತಿಗೆ ಸುಳ್ಳು ಹೇಳ್ಕೊಂಡು ಬರ್ತಾ ಇತ್ತು ಅನ್ನೋದನ್ನ ಸಾಬೀತುಪಡಿಸ್ತಾ ಇದೆ. ಇನ್ನು ಈ ವರದಿಯನ್ನು 1267 ಬರೀ ಭಾರತದ ಏಜೆನ್ಸಿಗಳ ಮಾತು ಕೇಳಿ ಅವರು ಕೊಟ್ಟ ದಾಖಲೆಗಳನ್ನು ಮಾತ್ರ ಪರಿಶೀಲಿಸಿ ಸಿದ್ಧಪಡಿಸಿಲ್ಲ. ಬದಲಿಗೆ ಜಗತ್ತಿನ ಇನ್ನಿತರ ಬೇಹುಗಾರಿಕಾ ಏಜೆನ್ಸಿಗಳ ಮಾಹಿತಿಗಳು, ಆಡಿಯೋ ಟೇಪುಗಳು ಹಾಗೂ ಇನ್ನಿತರ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಈ ನಿರ್ಧಾರಕ್ಕೆ ಬಂದಿದೆ. ಇಲ್ಲಿ ಲಷ್ಕರ್ ಹಾಗೂ ಜೈಷ್ ಕ್ಯಾಂಪುಗಳ ಮೇಲೆ ಭಾರತ ದಾಳಿ ಮಾಡಿದ ನಂತರ ಪಾಕಿಸ್ತಾನದ ಸರ್ಕಾರ ಅವರಿಗೆ ನಷ್ಟ ಪರಿಹಾರವನ್ನು ಕೊಟ್ಟಿತ್ತು. ಈಗ ಮತ್ತೆ ಆ ಕ್ಯಾಂಪುಗಳು ರೀಬಿಲ್ಡ್ ಆಗ್ತಾ ಇರೋದು, ಉಗ್ರರ ಅಂತ್ಯ ಸಂಸ್ಕಾರದಲ್ಲಿ ಪಾಕಿಸ್ತಾನದ ಸೇನಾಧಿಕಾರಿಗಳು ಭಾಗಿಯಾಗಿದ್ದು, ಇಂಥ ಸಾಕಷ್ಟು ಮಾಹಿತಿ ದಾಖಲೆಗಳನ್ನು ಒಳಗೊಂಡ ಡೋಸಿಯರ್ ಅನ್ನ ಭಾರತ ಕೂಡ ಅಲ್ಲಿ ಕೊಟ್ಟಿತ್ತು. ಅದು ಕೂಡ ಇಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಪಾಕಿಸ್ತಾನದ ಎರಡು ಉಗ್ರ ಸಂಘಟನೆಗಳ ಬಣ್ಣ ಬಯಲು ಮಾಡುವ ಮೂಲಕ ಪಾಕಿಸ್ತಾನ ಅನ್ನೋದು ಉಗ್ರವಾದದ ಬಲಿಪಶು ಅಲ್ಲ, ಅದೇ ಖುದ್ದು ಉಗ್ರರ ಫ್ಯಾಕ್ಟರಿ ಅನ್ನೋ ಭಾರತದ ಆರೋಪಗಳೇನಿವೆ ಅವುಗಳನ್ನು ಈ ವರದಿ ಪುಷ್ಟೀಕರಿಸ್ತಾ ಇದೆ. ಇನ್ನು ಇದಿಷ್ಟೇ ಅಲ್ಲ, ಪಾಕಿಸ್ತಾನ ಹಾಗೂ ಚೈನಾಗಳಿಗಲ್ಲಿ ಮತ್ತೊಂದು ಮುಖಭಂಗ ಕೂಡ ಆಗಿದೆ. ಗೆಳೆಯರ, ಪಾಕಿಸ್ತಾನದಲ್ಲಿ ಅಲ್ಲಿನ ಸೇನೆ, ಪೊಲೀಸರು ಹಾಗೂ ಚೈನಾದ ಹೂಡಿಕೆಗಳ ಪಾಲಿಗೆ ಸಿಂಹ ಸ್ವಪ್ನದ ಥರ ತಯಾರಾಗಿರೋದು ಅಲ್ಲಿನ BLA ಅಂದರೆ ಬಲೂಚ್ ಲಿಬರೇಷನ್ ಆರ್ಮಿ. ಬಲೂಚ್ ಲಿಬರೇಷನ್ ಆರ್ಮಿಯನ್ನು ಜಾಗತಿಕ ಭಯೋತ್ಪಾದಕರ ಪಟ್ಟಿಗೆ ಸೇರಿಸಬೇಕು ಅನ್ನೋದು ಪಾಕಿಸ್ತಾನದ ದೊಡ್ಡ ಬೇಡಿಕೆ ಆಗಿತ್ತು. ವಿಶ್ವಸಂಸ್ಥೆಯ ಡೆಸಿಗ್ನೇಟೆಡ್ ಉಗ್ರರ ಪಟ್ಟಿಗೆ ಇವರನ್ನ ಸೇರಿಸಿದ್ರೆ ಬಲೂಚ್ ಆರ್ಮಿಯ ಶಕ್ತಿಯನ್ನ ಕುಂದಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಪಾಕಿಸ್ತಾನ ಭಾವಿಸಿತ್ತು. ಅದಕ್ಕಾಗಿ ಅವರು ಚೈನಾದ ಸಹಾಯವನ್ನು ಕೂಡ ಪಡ್ಕೊಂಡಿದ್ರು. ಆದರೆ BLA ಪರ ಅಮೆರಿಕ, ಫ್ರಾನ್ಸ್ ಹಾಗೂ UKಗಳು ವಿಟೋ ಚಲಾವಣೆ ಮಾಡುವ ಮೂಲಕ ಆ ಸಂಘಟನೆಯನ್ನ ಉಗ್ರರ ಪಟ್ಟಿಗೆ ಸೇರದ ಹಾಗೆ ತಡೆಯೋ ಕೆಲಸವನ್ನು ಮಾಡಿವೆ. ಈ ಮೂಲಕ BLA ತನ್ನನ್ನು ತಾನು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಾ ಇರೋ ಸಂಸ್ಥೆ ಅಂತ ಏನು ಹೇಳಕೊಳ್ಳುತ್ತೆ, ಆ ಮಾತಿಗೆ ಭದ್ರತಾ ಸಂಸ್ಥೆಯ ಮಾನ್ಯತೆ ಸಿಕ್ಕಂತಾಗಿದೆ. ಗೆಳೆಯರೆ, ಬಲೂಚ್ ಲಿಬರೇಷನ್ ಆರ್ಮಿ ಅನ್ನೋದು ಪಾಕಿಸ್ತಾನದಿಂದ ಬಲೂಚಿಸ್ತಾನವನ್ನು ಪ್ರತ್ಯೇಕಗೊಳಿಸೋದಕ್ಕೆ, ಸ್ವತಂತ್ರ ಬಲೂಚಿಸ್ತಾನವನ್ನ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಹೋರಾಟ ಮಾಡ್ತಾ ಇರೋ ಒಂದು ಸಶಸ್ತ್ರ ಗುಂಪು. ಈ BLAಗೆ TTP ಅಂದರೆ ತೆಹರಿಕ್ ತಾಲಿಬಾನ್ ಪಾಕಿಸ್ತಾನ್ ಬೆಂಬಲವಾಗಿ ನಿಂತಿದೆ. ಇನ್ನು TTP ಅಲ್ ಖೈದಾ ಜೊತೆ ಸಂಬಂಧಗಳನ್ನು ಹೊಂದಿದೆ. ಹೀಗಾಗಿ ಬಲೂಚ್ ಲಿಬರೇಷನ್ ಆರ್ಮಿ ಕೂಡ ಅಲ್ ಖೈದಾ ಜೊತೆ ಸಂಪರ್ಕ ಇಟ್ಕೊಂಡು ಹಾಗಾಯಿತು. ಸೊ ಅದರ ಮೇಲೆ ನಿರ್ಬಂಧಗಳನ್ನು ಹೇರಿ ಅನ್ನೋದು ಪಾಕಿಸ್ತಾನದ ಬೇಡಿಕೆಯಾಗಿತ್ತು. ಇನ್ನು ಚೈನಾ ಬಲೂಚಿಸ್ತಾನದಲ್ಲಿ ಸಾಕಷ್ಟು ಹೂಡಿಕೆಗಳನ್ನು ಮಾಡಿದೆ. ಅವರ ಸಿಪೆಕ್ ಯೋಜನೆಯ ಹೆದ್ದಾರಿ ಅರಬ್ಬಿ ಸಮುದ್ರವನ್ನು ಸೇರುವುದು ಬಲೂಚಿಸ್ತಾನದಲ್ಲಿನ ಗ್ವದಾರ್ ಬಂದರಿನ ಮೂಲಕ. ಹೀಗಾಗಿ ಬಲೂಚ್ ಲಿಬರೇಷನ್ ಆರ್ಮಿಯನ್ನ ನಿಯಂತ್ರಿಸೋದಕ್ಕೆ, ನಿರ್ಬಂಧಿಸೋದಕ್ಕೆ ಸಾಧ್ಯ ಆದರೆ ಅದರ ಲಾಭ ಚೈನಾ ಕೂಡ ಆಗುತ್ತೆ. ಸೊ ಚೈನಾ ಕೂಡ ಅಲ್ಲಿ ಪಾಕಿಸ್ತಾನಕ್ಕೆ ಬೆಂಬಲವನ್ನು ಕೊಡ್ತು. ಇನ್ನು UNSC ಬಗ್ಗೆ ನಿಮಗೆ ಗೊತ್ತಿದೆ ಅಲ್ವಾ, ಅದು ಒಟ್ಟು 15 ಸದಸ್ಯರನ್ನ ಒಳಗೊಂಡ ಸಮಿತಿ. ಅದರಲ್ಲಿ ಅಮೆರಿಕ, ರಷ್ಯಾ, ಚೈನಾ, UK ಹಾಗೂ ಫ್ರಾನ್ಸ್ ಈ 5 ದೇಶಗಳು ಪರ್ಮನೆಂಟ್ ಸದಸ್ಯತ್ವವನ್ನು ಹೊಂದಿದ್ರೆ, ಇನ್ನು 10 ದೇಶಗಳು ತಾತ್ಕಾಲಿಕ ಅಥವಾ ಶಾಶ್ವತವಲ್ಲದ ಸದಸ್ಯತ್ವವನ್ನು ಹೊಂದಿರುತ್ತವೆ. ಈಗ ಪಾಕಿಸ್ತಾನ ಕೂಡ ಈ UNSCಯ ತಾತ್ಕಾಲಿಕ ಸದಸ್ಯ ರಾಷ್ಟ್ರ ಅನ್ನಿಸ್ಕೊಳ್ತಾ ಇದೆ. 2025ರಲ್ಲಿ ಶುರುವಾಗಿರೋ ಈ ಸದಸ್ಯತ್ವ 2027ರವರೆಗಿರುತ್ತೆ. ಸೊ ತಾನೇ UNSC ಸದಸ್ಯತ್ವವನ್ನು ಹೊಂದಿದ್ದು, ಶಾಶ್ವತ ಸದಸ್ಯತ್ವ ಹೊಂದಿರೋ ಚೈನಾದ ಸಹಾಯ ಇದ್ದೂ ಕೂಡ ಬಲೂಚ್ ಲಿಬರೇಷನ್ ಆರ್ಮಿಯನ್ನು ಉಗ್ರರ ಪಟ್ಟಿಗೆ ಸೇರಿಸೋದ್ರಲ್ಲಿ ಪಾಕಿಸ್ತಾನ ವಿಫಲವಾಗಿದೆ. ಅಷ್ಟೇ ಅಲ್ಲ, ಜೈಷ್ ಹಾಗೂ ಲಷ್ಕರ್ ಹೆಸರುಗಳನ್ನು 1267 ಕಮಿಟಿಯಲ್ಲಿ ಬಾರದ ಹಾಗೆ ತಡೆಯೋದ್ರಲ್ಲಿ ಕೂಡ ಪಾಕಿಸ್ತಾನಕ್ಕೆ ಚೈನಾದ ಸಹಾಯ ಸಿಕ್ಕಂತೆ ಕಾಣ್ತಾ ಇಲ್ಲ.
ಗೆಳೆಯರೆ, ಮೊನ್ನೆ ಅಷ್ಟೇ ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಅಮೆರಿಕ ನಮ್ಮನ್ನ ಟಾಯ್ಲೆಟ್ ಪೇಪರ್ ತರ ಬಳಸಿ ಎಸಿತಾ ಇದೆ ಅನ್ನೋ ಮಾತುಗಳನ್ನು ಹೇಳಿದ್ರು. ನಿಜ, ಅಮೆರಿಕ ಈಗ ಬಲೂಚ್ ವಿಷಯದಲ್ಲಿ ಕೂಡ ಪಾಕಿಸ್ತಾನವನ್ನ ಬಳಸಿ ಎಸಿತಾ ಇದೆ. ಮೊನ್ನೆ ಅಷ್ಟೇ ಬಲೂಚಲ್ಲಿ ಪೆಟ್ರೋಲ್ ಇದೆ, ಚಿನ್ನ ಇದೆ, ರೇರ್ ಅರ್ತ್ ಮೆಟಲ್ಸ್ ಇವೆ ಅಂತೆಲ್ಲ ಹೇಳಿ ಆಸಿಮ್ ಮುನಿರಾ ಅನ್ನೋ ಹರಳು ಮಾರೋನ್ ಜೊತೆ ಫೋಟೋ ತೆಗೆಸ್ಕೊಂಡಿದ್ದ ಟ್ರಂಪ್ ಈಗ ಪಾಕಿಸ್ತಾನವನ್ನ ನಡು ನೀರಲ್ಲಿ ಕೈ ಬಿಡ್ತಾ ಇದ್ದಾರೆ. ಅಮೆರಿಕಾಗೆ ಬಲೂಚಿಸ್ತಾನ ಬೇಕು, ಅಲ್ಲಿ ಚೈನಾ ಇಲ್ಲದ ಬಲೂಚಿಸ್ತಾನವನ್ನು ಅವರು ಬಯಸ್ತಾ ಇದ್ದಾರೆ. ಅದು ಸಾಧ್ಯ ಆಗಬೇಕು ಅಂದರೆ ಬಲೂಚನ್ನು ಪಾಕಿಸ್ತಾನದಿಂದ ಬೇರ್ಪಡಿಸಬೇಕು ಅನ್ನೋದಾದರೆ ಅಮೆರಿಕ ಅದನ್ನು ಕೂಡ ಮುಲಾಜಿಲ್ಲದೆ ಮಾಡುತ್ತೆ. ಇನ್ನು ಭಾರತ ಈ ಹಿಂದೆ ಉಗ್ರರ ಮೇಲೆ ನಿರ್ಬಂಧಗಳನ್ನು ವಿಧಿಸೋದಕ್ಕೆ ಜಾಗತಿಕ ಉಗ್ರರ ಪಟ್ಟಿಯಲ್ಲಿ ಪಾಕ್ ಮೂಲದ ಉಗ್ರ ಸಂಘಟನೆಗಳನ್ನು ಸೇರಿಸೋದಕ್ಕೆ ಒತ್ತಾಯ ಮಾಡಿದ ಸಂದರ್ಭದಲ್ಲಿ ಚೈನಾ ಪಾಕಿಸ್ತಾನದ ಪರ ಓಡಿ ಬರ್ತಾ ಇತ್ತು, ವಿಟೋ ಚಲಾವಣೆ ಕೂಡ ಮಾಡ್ತಾ ಇತ್ತು. ಈಗ ಅದೇ ಅವರಿಗೂ ಆಗ್ತಾ ಇದೆ. ವಿಟೋನ ಅಮೆರಿಕ, ಫ್ರಾನ್ಸ್, ಯುಕೆಗಳು ಚಲಾವಣೆ ಮಾಡಿವೆ. ಭಾರತ ಅಲ್ಲಿಲ್ಲ, ಅದು ಹೊರಗೆ ನಿಂತು ನಗ್ತಾ ಇದೆ. ಕರ್ಮ ಸ್ವಾಮಿ, ವಾಪಸ್ ಬಂದೇ ಬರುತ್ತೆ. ಇದು ಗೆಳೆಯರೆ, ಪಾಕಿಸ್ತಾನ ಹಾಗೂ ಚೈನಾಗಳಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಾದ ಮುಖಭಂಗಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.